ನಿಧಾನ. ಏನಾಗಲ್ಲ 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 ಏನು ಹೆದರ್ಕೋಬೇಡ. ಏನಾಗಲ್ಲ ಏನಾಗಲ್ಲ ಏನಾಗಲ್ಲ. ಹುಷಾರು ಹುಷಾರು. ಮಲಗ್ಸು. ಮಲ್ಗು 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 ಮಲ್ಗು. ನಿಧಾನ. ಶಾಲಿನಿ ಹೆದರ್ಕೋಬೇಡ. ಏನಾಗಿಲ್ಲ ಏನಾಗಿಲ್ಲ. ಶಾಲಿನಿ ಒಂದ್ ಸ್ವಲ್ಪ ಹೊತ್ತಷ್ಟೇ. ಬಿಸಿನೀರು ತಗೊಂಡ್ ಬಾ. ಹೋಗು ಬೇಗ ಹೋಗು. ಹೋಗ್ಬೇಡಿ. ಹೆದರ್ಕೋಬೇಡ ಹೆದರ್ಕೋಬೇಡ. ಬೇಗ ಹೋಗು. ಸಮಾಧಾನ ಮಾಡ್ಕೊ. ಏನು ಆಗಲ್ಲ. ಒಂದ್ ಸ್ವಲ್ಪ ತಡ್ಕೊಡು. ಒಂದ್ ಸ್ವಲ್ಪ ತಡ್ಕೊ. ಸರಿ ಹೋಗ್ಬೇಡಮ್ಮ. ಬೇಗ ಹೋಗಿ ನೀನ್ ಹೆಂಡತಿನ ಕರ್ಕೊಂಡ್ ಬಾ. ನನ್ ಸೊಸೆ ಹತ್ರ ಮಗ ಮತ್ತೆ ಆಯ ಇದಾರೆ. ಬೇಗ ಬಾ. ನಿಧಾನ ಮಾಡ್ಬೇಡ. ಬೇಗ ಬಾ. ಶಾಲಿನಿ ಭಯ ಪಡ್ಬೇಡ. ಶಾಲಿನಿ ಭಯ ಪಡ್ಬೇಡ. ಶಾಲಿನಿ ನಾವೆಲ್ಲ ಇಲ್ಲೇ ಇದೀವಿ. ನಾನು ಅಮ್ಮ ಎಲ್ರು ಇಲ್ಲೇ ಇದೀವಿ. ನೀನ್ ಏನ್ ಮಾಡ್ತಾ ಇದ್ದೀರಾ? ಹೆರಿಗೆ ಆಗತ್ತೆ. ಬೇಗ ಬಟ್ಟೆ ತಗೊಂಬಾ. ಶಾಲಿನಿ ಶಾಲಿನಿ ಒಂದ್ ಸ್ವಲ್ಪ ತಡ್ಕೊಂಡ್ಬಿಡ. ಅಯ್ಯೋ ಬಟ್ಟೆ ತಗೊಂಬಾ. ಶಾಲಿನಿ ಬಂದೆ ಬಂದೆ ಈಗ್ಲೇ ಬಂದೆ ಇರು. ಸುಮ್ನೆ ಕಿರ್ಚಬೇಡ. ಹೆದರ್ಕೋಬೇಡ. ನೋವು ಬಂದಾಗ ಬಲವಂತವಾಗಿ ಮುಕ್ಕು. ಕಿರ್ಚಬೇಡ. ಅಯ್ಯೋ ದೇವ್ರೆ, ನನ್ ಸೊಸೆ ಮೊಮ್ಮಗುಗೆ ಏನು ಆಗ್ಬಾರ್ದು. ನಾನ್ ಬಂದು ನಿಮ್ಗೆ ಹರಕೆ ತೀರಿಸ್ತೇನೆ. ಏನ್ರಿ? ಮೊದ್ಲು ನನ್ ಸೊಸೆಗ್ ಡೆಲಿವರಿ ಆಗ್ಲಿ, ಆಮೇಲೆ ಆ ಮುದ್ಕಿಗೆ ಸರಿಯಾಗಿ ಮಾಡ್ತೀನಿ. ಬಂದಿಯಾ? ಸ್ವಲ್ಪ ಬಿಸಿನೀರ್ ಕಾಯಿಸ್ಕೊಂಡ್ ಬರ್ತೀಯಾ? ಅಲ್ಲಿ ಯಾರು ಇಲ್ಲ, ನಾನು ಹೋಗಿ ನೋಡ್ತೀನಿ. ಬೇಗ ಬೇಗ ಸ್ವಲ್ಪ ಬಿಸಿನೀರ್ ತಂದ್ಬಿಡು. ಬೇಗ. ಶಾಲಿನಿ ಏನು ಹೆದರ್ಕೋಬೇಡ. ಶಾಲಿನಿ ಶಾಲಿನಿ ಅಳೋದ್ ಬಿಟ್ಟು ಮುಕ್ಕಮ್ಮ. ಅಯ್ಯೋ ಮುಕ್ಕು 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 ಮುಕ್ಕು. ಅಳೋದ್ನ ನಿಲ್ಸು. ಕಾಲ್ ಸರಿಯಾಗಿಟ್ಟು ಮುಕ್ಕು ಮುಕ್ಕು. ಶಾಲಿನಿ ಒಂಚೂರು ಪ್ರೆಷರ್ ಕೊಡು. ಶಾಲಿನಿ ಹಂಗೆ ಮುಕ್ಕಮ್ಮ. ಮುಕ್ಕು ಮುಕ್ಕು. ನಿನ್ ಕೈಯಲ್ಲಿ ಆಗತ್ತೆ. ಸ್ವಲ್ಪ ಜೋರಾಗಿ ತಳ್ಳು. ಆಗತ್ತೆ. ಹಂಗೆ ಹಂಗೆ. ತಳ್ಳು ತಳ್ಳು. ಇನ್ನು ಜೋರಾಗಿ ತಳ್ಳು. ಮುಕ್ಕು ಮುಕ್ಕು. ಜೋರಾಗಿ ಜೋರಾಗಿ. ಧೈರ್ಯವಾಗಿರು ಶಾಲಿನಿ. ಶಾಲಿನಿ ನಿಲ್ಸು ನಿಲ್ಸು ನಿಲ್ಸು. ಸ್ವಲ್ಪ ಬೇಗ ತೆಗಿಯಪ್ಪ. ಅಯ್ಯೋ ದೇವ್ರೆ, ನನ್ನ ಮಗಳು. ಮಗಳೇ ಬೇಗ ಬನ್ನಿ. ಅಯ್ಯೋ ಬರ್ತೀನಿ ರೇ. ಇವ್ರು ಏನ್ ಮಾಡ್ತಿದ್ದಾರೆ? ಬೇಗ ಬನ್ನಿ. ಶಾಲಿನಿ ಧೈರ್ಯವಾಗಿರು. ಮುಕ್ಕಮ್ಮ ಮುಕ್ಕು ಬೇಗ. ಚೆನ್ನಾಗಿ ಮುಕ್ಕು. ಚೂರು ತಡ್ಕೋ ಶಾಲಿನಿ. ಆಗುತ್ತೆ ಶಾಲಿನಿ, ಟ್ರೈ ಮಾಡು. ಜೋರಾಗಿ. ಆ ತಲೆ ಕೆಟ್ಟವನ್ಗೆ ನನ್ನ ಮಗಳನ್ನ ಕೊಡೋದ್ ಬೇಡ ಅಂತ 1000 ಸಲ ಹೇಳ್ದೆ. ಅಯ್ಯೋ ನಿಂತವನಂತ ನಾನೇನ್ ಕನ್ಸ್ಕೊಂಡಿದ್ನಾ? ಬೇಗ ಬಾ ಬೇಗ. ಶಾಲಿನಿ ನೀನ್ ಸ್ವಲ್ಪ ಟ್ರೈ ಮಾಡು. ಶಾಲಿನಿ ಮುಕ್ಕು. ಶಾಲಿನಿ ಬಂದ್ಬಿಡ್ತು. ಶಾಲಿನಿ ಹೆದರ್ಕೋಬೇಡ. ಶಾಲಿನಿ ಚೆನ್ನಾಗಿ ಮುಕ್ಕು. ಚೆನ್ನಾಗಿ ಮುಕ್ಕು. ಶಾಲಿನಿ ಮುಕ್ಕು. ಮುಕ್ಕು ಮುಕ್ಕು. ಚೆನ್ನಾಗಿ ಮುಕ್ಕು. ಶಾಲಿನಿ ಇನ್ನೇನ್ ಮುಗೀತು. ಆಯ್ತು. ಬಂದ್ಬಿಡ್ತು. ಶಾಲಿನಿ ದೇವ್ರೆ, ಹೋಗ್ ನೋಡು. ನೀವು ಹೋಗ್ರಪ್ಪ. ನೀವೇನು ಹೋಗ್ಬೋದು. ನಾಳೆ ಬಂದು ಸಿಗ್ತೀನಿ. ಆಯ್ತಣ್ಣ. ತಾತ ಆಗ್ಬಿಟ್ರಿ ತಾತ. ಪೂರ್ವಾಷಾಢ ನಕ್ಷತ್ರ. ಹ್ಯಾಪಿ ಬರ್ಡೇ ಮಗಳೇ.
ಮತ್ತೆ ಹೇಗಿದ್ದೀರಾ? ವ್ಯಾಪಾರ ಹೇಗ್ ನಡೀತಾ ಇದೆ? ಪರವಾಗಿಲ್ಲ, ನಡೀತಿದೆ. ಆ ಏನೋ ಸೋಮ, ಆ ನೀನ್ ಟ್ರಾನ್ಸ್ಫರ್ ವಿಷಯ ಏನಾಯ್ತು? ಟ್ರಾನ್ಸ್ಫರ್ ಬೇಕು ಅಂದ್ರೆ ಯಾವಾಗ್ಲೂ ತಗೋತಾ ಇದ್ದೆ. ನಮ್ಮೂರಂತ ತಾನೇ ಇಲ್ಲಿರೋದು ನಾನು. ಸರಿ, ಹಾಗಿದ್ರೆ ಏನಾಯ್ತು? ನಮ್ಮ ಗೌರ್ಮೆಂಟ್ ಗೊತ್ತಲ್ಲ, ಯಾವಾಗ ಏನ್ ನಡೆಯುತ್ತೆ ಅಂತ ಯಾರೋ ಗೊತ್ತು. ಸೋಮನಣ್ಣ, ಹಾ ಹೆಂಗಿದ್ದೀರಾ? ಸರಿಯಾಗಿ ಹಿಡಿದೆ ತಾನೆ? ಆ, ಆ. ನೀವು ಇದನ್ನ ಶುರು ಮಾಡ್ಬಿಟ್ರಾ? ಓ ಸೋಮಣ್ಣನ ಎಫೆಕ್ಟು. ಹೋಗ. ಯಾವ ಸಿನಿಮಾ ಹೀರೋಯಿನ್ ಫೋಟೋ ಬರಿತಾ ಇದ್ಯಾ? ನಾನ್ ನಿಮ್ನೆ ಬರಿತಾ ಇದ್ದೀನಿ. ನಾನಾ? ತೋರ್ಸು. ನೋಡು, ಇನ್ನೊಂದ್ ಸ್ವಲ್ಪ ಸರಿಯಾಗಿ ಬರಿಬೇಕು. ನೋಡು, ಹೆಬ್ಬೆರಳು ಸರಿಯಾಗಿಲ್ಲ. ಅಜ್ಜಿ, ಇದು ನಮ್ ದೇಹದಲ್ಲಿರೋ ಒಂದ್ ಭಾಗ ತಾನೆ. ಆಗಿದ್ರೆ ಇದು ಪ್ರಕೃತಿಯ ಕೆಲ್ಸ ತಾನೆ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಈಗ ಇಬ್ಬಿಬ್ಬರನ್ನ ಸಹಿಸ್ಕೋಬೇಕಲ್ಲ ದೇವ್ರೆ. ಇವಳನ್ನ ಸ್ಕೂಲಿಗೆ ಕಳಿಸ್ದೆ ಮನೇಲೇ ಓದಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಕೌನ್ಸಿಲರ್ ಸರ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಮ್ ಕಡೆಯಿಂದ ಆತರ ಕಂಪ್ಲೇಂಟ್ ಹೋಗಕ್ ಚಾನ್ಸೇ ಇಲ್ಲ. ಹೋಗು ಸನ್ನಿ, ನಿನಗೇನು ಗೊತ್ತಿಲ್ಲ. ಅದೆಲ್ಲ ಫೇಮಸ್ ಆಗ್ಬೇಕು ಅಂತ ಅನ್ಕೊಂಡ್ರು ಮಾಡೋದು. ಏನ್ ಸರ್ ತೊಂದ್ರೆ? ಬದ್ನೇಕಾಯ್. ಯೋ ಆಫೀಸರು, ಅದು ಕೌನ್ಸಿಲರ್ ಸರ್, ನಾವು ಮುಂಚೆ ಮಾತಾಡಿದ ಹಾಗೆ 100 ತೆಂಗಿನ ಗಿಡಗಳನ್ನ ಉಚಿತವಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಆಮೇಲೆ ಮಾತಾಡೋಣ. ನನ್ನ ಪೆಸ್ಟಿಸೈಡ್ ಫ್ಯಾಕ್ಟರಿಯಿಂದ ವೇಸ್ಟ್ ಎಲ್ಲ ಕೆರೆಗೆ ಹೋಗ್ತಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದೆ ಅಂತ ಕೇಳ್ಪಟ್ಟೆ. ಅದು ಅಲ್ಲದೆ ಮೈನಿಂಗು ಇಲ್ಲೀಗಲ್ ಅಂತ. ನಾನು ಏನೇ ಕೆಲಸ ಮಾಡಿದ್ರು ಈ ಕಳ್ಳ ಕಾರ್ಯಾಚರಣೆ ಎಲ್ಲ ಏನಕ್ಕೆ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಓ, ಅದ ವಿಷಯ. ಪ್ರಕೃತಿ ಸಂರಕ್ಷಕ. ಯೋ, ನಮ್ಮೂರಲ್ಲಿ ಫ್ಲಡ್ ಏನಾದ್ರು ಬಂತು ಅಂದ್ರೆ ನೀರನ್ನ ಊರಿಂದ ಹೊರಗಡೆ ಹಾಕೋಕೆ ನಾನು ಮಣ್ಣನ್ನ ತಗೊಂಡು ಎಲ್ಲ ಸರಿ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಪಬ್ಲಿಸಿಟಿಗೋಸ್ಕರ ಊರ್ನವ್ರಿಗೆ ಯಾಮರ್ಸದ್ ಬಿಟ್ಟು ಬೇರೆ ಏನ್ ಗೊತ್ತಿದೆ ನಿಂಗೆ? ಕಷ್ಟ. ಫ್ಲಡ್ ಬರ್ಲಿ ಬಿಡು, ಜನ ಎಲ್ಲ ಅನುಭವಿಸ್ತಾರೆ, ಆಗ ಗೊತ್ತಾಗುತ್ತೆ. ಪ್ರೆಸಿಡೆಂಟ್ ಸರ್, ನಾವು ಕೊಟ್ಟಿದ್ದು ಬರೀ ಒಂದು ಕಂಪ್ಲೇಂಟ್ ಅಲ್ಲ. ನೀವು ಈ ಊರಿನ ಕೆರೆಗಳನ್ನ ಒತ್ತುವರಿ ಮಾಡಲೇಬೇಕು ಅಂತ ಎಷ್ಟು ಲಕ್ಷ ಕ್ಯೂಬಿಕಲ್ ಮೀಟರ್ ಮಣ್ಣನ್ನ ತೆಗ್ದಿದ್ದೀರಾ ಹೇಳಿ? ಕೆರೆ ಹತ್ರ ಎಷ್ಟು ಸಾರ್ವೆ ಮರನ್ನ ಕತ್ತರಿಸಿದ್ದೀರಾ? ಅದ್ರ ಲೆಕ್ಕ ಇದೆಯಾ ನಿಮ್ಮ ಹತ್ರ? ನಾನು ಎಲ್ಲಾನು ಸರಿಯಾಗಿ ಲೆಕ್ಕ ಹಾಕಿ ಈ ಕೆಲಸನ ಮಾಡಿರೋದು. ಹಾಗಾದ್ರೆ ಈಗ ಕೇಳಿಸ್ಕೊಳ್ಳಿ, ಆ ರೆಕಾರ್ಡ್ಸು, ಆ ಲೆಕ್ಕಾಚಾರ ಎಲ್ಲಾನು ಚೆಕ್ ಮಾಡ್ಬಿಟ್ಟೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದು. ಈ ಸಮಸ್ಯೆ ಶುರು ಆಗಿದ್ದು ಆ ಸ್ಪಿಲ್ ವೇ ಕ್ಲಿಯರ್ ಮಾಡದೇ ಇರೋದ್ರಿಂದ. ನಮ್ಮ ಹತ್ರ ಒಂದು 40 ಶೆಟ್ರ್ ಇದೆ. ಯಾವ ಶೆಟ್ರ್ ವರ್ಕ್ ಆಗ್ತಿದೆ? ತುಕ್ ಹಿಡಿದಿರೋ ಶೆಟ್ರ್ಗಳಿಂದಾನೇ ಉಪ್ಪು ನೀರು ರೈತರು ಹೊಲದವರೆಗೂ ಬಂದು ಸೇರ್ಕೋತಿದೆ. ಅದು ನಿಮಗೆ ಗೊತ್ತಾ? ಇದಕ್ಕೆ ಉತ್ತರ ಕೊಡೋಕೆ ಸಾಧ್ಯ ಆಗೋದು ನಿಮ್ಮ ಕೈಯಲ್ಲಿ ಮಾತ್ರನೇ. ಅರ್ಥ ಆಗಿದೆ ಅನ್ಕೋತೀನಿ. ನಿನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ಕೋ. ಆದ್ರೆ ತುಂಬಾ ದಿನ ಈ ಸೀಟಲ್ಲಿ ಇರ್ತೀನಿ ಅಂತ ಅನ್ಕೋಬೇಡ. ಅದೇ ವಿಷಯನೇ ಸರ್ ನಾನು ಹೇಳೋಕೆ ಬರ್ತಿರೋದು. ಯಾವಾಗ ನಾನು ಇಲ್ಲಿ ಕೆಲಸ ಬಿಟ್ಟು ಹೋಗ್ತೀನೋ ಅವತ್ತಿಂದ ಇಂಡಿಪೆಂಡೆಂಟ್ ಆಗಿರ್ಬೋದು ನಾನು. ನಿಮ್ಮೆಲ್ಲ ಸಪೋರ್ಟ್ ಇಂದಾನೆ ಹೀಗೆ ಆಡ್ತಿರೋದು. ಇವನು ನೋಡ್ಕೋತೀನಿ. ಹೀಗೆ ನಡೀತಿದ್ರೆ ನಾನು ತುಂಬಾ ದಿನ ಅಗ್ರಿಕಲ್ಚರ್ ಆಫೀಸರ್ ಆಗಿರಲ್ಲ. ಏನಪ್ಪ ಟ್ರಾನ್ಸ್ಫರಾ? ಇಲ್ಲ. ಅಲ್ಲ, ಒಂದು ಒಳ್ಳೆ ಊಟ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ಕೇಳ್ದೆ. ಏನ್ರಿ, ನಿಮ್ ಮಗಳು ಇವತ್ತೇನೋ ಒಂದ್ ವಿಷಯ ಹೇಳಿದ್ಲು. ಏನ್ ವಿಷಯ? ಅವಳು ಬರ್ದಿರೋ ಚಿತ್ರನ ಸ್ವಲ್ಪ ನೋಡಿ. ತೋರ್ಸಮ್ಮ. ಚೆನ್ನಾಗಿದೆಯಲ್ಲ? ನನ್ಗೂ ಈ ತರ ಸ್ಕೂಲ್ಗೆ ಹೋಗ್ಬೇಕು. ಏನು? ನನ್ಗೂ ಈ ತರ ಸ್ಕೂಲ್ಗೆ ಹೋಗ್ಬೇಕು. ಆಯ್ತಾಯ್ತು, ನೀನೊಂದು ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗೆ ತಾನೇ ಹೋಗ್ಬೇಕು. ನೋಡಿ, ಅವಳಾಗೋಳೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವಳಾಗೆ ಇದನ್ನ ಹೇಳ್ಬೇಕು ಅಂತ ತಾನೇ ನಾವು ಕಾಯ್ತಿದ್ದು ಅಲ್ವಾ ಮಗಳೇ? ಈಗಲಾದರೂ ಅರಿವಾಯ್ತಲ್ಲ ನಿಮಗೆ. ಒಂದು ಕೆಲಸ ಮಾಡೋಣ, ಇವಳು ಎಂಟ್ರೆನ್ಸ್ ಎಕ್ಸಾಮ್ ಬರೀಲಿ. ಪಾಸ್ ಆದರೆ ಅವಳು ಕೆಪಾಸಿಟಿಗೆ ತಕ್ಕ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ತೀನಿ. ಸರಿ ಸರ್. ವಾಟ್ಸ್ ಯುವರ್ ನೇಮ್? ಐ ಆಮ್ ಇಂಡಿಯಾ. ನಾನು ನಿಮ್ಗೆ ಹೇಳಿಲ್ವಾ, ಕರೆಕ್ಟ್ ಟೈಮ್ಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಲಿಲ್ಲ ಅಂದರೆ ಹೀಗೆ ಆಗೋದು. ನಿನ್ನ ಹೆಸರು ಕೇಳಿದ್ರೆ ದೇಶದ ಹೆಸರು ಹೇಳ್ತಾ ಇದ್ದಲ್ಲಮ್ಮ. ನೋ ಸರ್, ಮೈ ನೇಮ್ ಇಸ್ ಇಂಡಿಯಾ. ನಿನ್ನ ಹೆಸರು ಇಂಡಿಯಾನೋ? ಸರಿ, ಇದಕ್ಕಿಂತ ವಿಚಿತ್ರವಾಗಿರೋ ಹೆಸರು ಇವ್ರ ಮನಸ್ಸಲ್ಲಿತ್ತು. ಕ್ರಿಮುಹಿ. ಕ್ರಿಮುಹಿ? ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ
ಜಾತಿನೇ ಬೇಕಾಗಿಲ್ಲ ಅಂತ ನಾವು ಯೋಚನೆ ಮಾಡಿದ್ವಿ. ಇವನು ಚಿಕ್ಕ ವಯಸ್ಸಿಂದನೂ ಡಿಫ್ರೆಂಟೇ. ದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಸಾರ್ ಅಂತ ಕೇಳಿದ್ದ.